ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮ್ಮ ಹೆಸರು ದೇವರಪ್ಪ ಅಂತೇಳಿ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ, ಕಿಸಾನ್ ಸಭಾ ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೊಪ್ಪಳ ಜಿಲ್ಲಾಧ್ಯಕ್ಷರು. ನಮ್ಮ ತಮ್ಮಗಳಿಗೆ ವಿನಂತಿ, ಹೆಸರು ಅಲ್ಲೇ ಇಲ್ಲ, ಇವ್ರ ಹೆಸರು ಕೆಸರಟ್ಟಿ ಶರಣಗೌಡ, ಅಖಿಲ ಕರ್ನಾಟಕ ಅನ್ನದಾತ ರೈತ ಸಂಘದ ರಾಜ್ಯಾಧ್ಯಕ್ಷರು. ತಿಮ್ಮಣ್ಣಂತೇಳಿ ಅಖಿಲ ಭಾರತ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮತ್ತು ಅಖಿಲ ಭಾರತ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ AITUC ಜಿಲ್ಲಾ ಕಾರ್ಯದರ್ಶಿ ಮತ್ತು ಕಟ್ಟಡ ಕಾರ್ಮಿಕರ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದು, ಈ ಒಂದು ನೀರಿನ ಸಲುವಾಗಿ, ರೈತರಿಗೆ ನೀರಿನ ಸಲುವಾಗಿ ಸಂಬಂಧಪಟ್ಟಂಗೆ ಇವತ್ತು ನಾನು ಬೆಂಬಲಿತವಾಗಿ ಅಖಿಲ ಭಾರತ ಕಾರ್ಮಿಕರ ಸಂಘಟನೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಸಂಘಟನೆ ಕೊಪ್ಪಳ ಜಿಲ್ಲಾಧ್ಯಕ್ಷ. ಹತ್ತಿ ಗಿರಣಿ ಮಾಲೀಕರ ಸಂಘ ಹಾಗೂ ಹತ್ತಿ ಗಿರಣಿ ಮತ್ತು ವ್ಯಾಪಾರಸ್ಥರ ಸಂಘದ ವತಿಯಿಂದ ಜಾಳೇಶ್ವರಪ್ಪ ತಂದು ರೈತರು ಇವತ್ತೇನು ಎರಡನೇ ಕಾಲುವೆಗೆ ಏಪ್ರಿಲ್ 20ವರೆಗೂ ನೀರು ಕೊಡ್ತು ಅಂತ ಹೇಳಿದ್ರು. ಈಗ ಕೇವಲ ಏಪ್ರಿಲ್ 10ವರೆಗೂ ಮಾತ್ರ ನೀರು ಕೊಡ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರಿಗೆ ಭಾಳ ತೊಂದರೆ ಆಗುತ್ತೆ. ನಮಗೆ ಮಿನಿಮಮ್ ಆಗಿ ಏಪ್ರಿಲ್ 25ವರೆಗಾದರೂ ಬಿಡಬೇಕಾಗಿತ್ತು. ಆದರೆ ಏಪ್ರಿಲ್ 20ವರೆಗಾದರೂ ನೀರು ಬಿಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಿಲ್ಲ. ಶಿವರಾಜ್ ತಂಗಡಿಗೆ ಅವರು ನಮ್ಮ ಅಧಿಕಾರದ ದರ್ಪದಿಂದ ಪ್ರತಿ ಸಾರಿ ICC ಮೀಟಿಂಗನ್ನು, ನೀರಾವರಿ ಸಲಹಾ ಸಮಿತಿಯನ್ನು ಬೆಂಗಳೂರಲ್ಲಿ ತನ್ನ ಒಳ ಪ್ರತಿಷ್ಠೆಗಾಗಿ ಮತ್ತು ನೀರು ಮಾರ್ಕೊಳ್ಳೋಕ್ಕೋಸ್ಕರನೇ ಬೆಂಗಳೂರಲ್ಲಿ ಇರ್ತಾ ಇದ್ದಾನೆ. ಅವರು ಶಿವರಾಜ್ ತಂಗಡಿಗೆ ಅವರು ಬೆಂಗಳೂರಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನೀರನ್ನು ಮಾರ್ಕೊಳ್ತಕ್ಕಂಥ ವಿಷಯವಾಗಿ ನೀರಾವರಿ ಸಲಹಾ ಸಮಿತಿಯನ್ನು ವಿಧಾನಸೌಧದಲ್ಲಿ ಮತ್ತು ತನ್ನ ಒಳ ಪ್ರತಿಷ್ಠೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಪ್ರತಿ ಸಾರಿ ನಾವು 2020 ಇಸ್ವಿ 2021-20ನೇ ಸಾಲಿನಲ್ಲಿ 67 TMC ನೀರಿದ್ದಾಗ ನಮಗೆ ಏಪ್ರಿಲ್ 25ವರೆಗೂ ನೀರು ಒದಗಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ 85 TMC ನೀರಿದ್ದು ಮತ್ತು 400 TMC ಹೆಚ್ಚಾಗಿ ನೀರಾಗಿ ಪೋಲೋಗೈತಿ. ಸರಿ, ನಮ್ಮದು 400 TMC ಹೆಚ್ಚಾಗಿ ನೀರು ಪೋಲಾಗಿದ್ರು ಕೂಡ ನೀರನ್ನು ಶೇಖರಣೆ ಮಾಡಿಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಿಲ್ಲ. ಅದ್ರ ಜೊತೆಗೆ ಏನು ಮಾಡ್ತಾ ಇದೆ ಅಂತಂದ್ರೆ, ಈಗ ನೀರೆಲ್ಲ ಫ್ಯಾಕ್ಟ್ರಿಗಳಿಗೆ ಮಾರ್ಕೊಳ್ಳೋಕ್ಕೋಸ್ಕರನೇ ಇವತ್ತು ಫ್ಯಾಕ್ಟ್ರಿಗಳಿಗೆ 1570 ಒಳಗಡೆ ಅಡಿ ಇರ್ತಕ್ಕಂಥ ನೀರುಗಳನ್ನ ಯಾವುದೇ ಕಾರಣಕ್ಕೂ ಕೈಗಾರಿಕೆಗೆ, ವಾಣಿಜ್ಯೋದ್ಯಮಿಗೆ ಬಳಸಬಾರದಂತ ನಿಯಮ ಇದ್ರು ಕೂಡ ಈಗಲೂ ಕೂಡ 10 TMC ನೀರಿದ್ರು ಕೂಡ ಕಾರ್ಖಾನೆಗಳಿಗೆ ಮಾರ್ಕೊಳ್ತಕ್ಕಂಥ ಕೆಲಸ ಮತ್ತು ಈಗೇನು ರೈತರನ್ನ ಉಕ್ಕರಿಸುವಂತಕ್ಕಂಥ ಕೆಲಸ ಮತ್ತು ಇವತ್ತಿನವರೆಗಾದರೂ ಶಿವರಾಜ್ ತಂಗಡಿಗೆ ಅವರು ರೈತರ ಪರವಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಮತ್ತು ಈ ಸರ್ಕಾರ ಕೂಡ ರೈತರಿಗೆ ಯಾವುದೇ ಇಲ್ಲ. ಮತ್ತು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಯಾವುದೇ ರೀತಿ ರೈತರಿಗೆ ಬೆಲೆ ಇಲ್ಲದಂತ ಮಾಡತಕ್ಕಂಥ ಉಸ್ತುವಾರಿ ಯಾರು ಮಾತಾಡಿದ್ದಾರೆ ಸರ್? ಈ ಸಲ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಕ್ಕಂಥ ಶಿವರಾಜ್ ತಂಗಡಿಯವರೇ ನೀರನ್ನು ಮಾಡಿಕೊಂಡಿದ್ದಾರೆ. ಕಾಡಾ ಅಧ್ಯಕ್ಷರು ಬಂದು ನಾಮಕ್ಕೆ ವ್ಯವಸ್ಥೆಗೆ ನೀರಿನ ಅರಿವೇ ಇಲ್ಲದ ವ್ಯಕ್ತಿಗೆ ನೀರಿನ ಕಾಡಾಧ್ಯಕ್ಷ ಕೊಟ್ಟರೆ ಏನು ಮಾಡೋದು? ಅವರು ಒಣ ಬೇಸರದಲ್ಲಿರ್ತಕ್ಕಂಥದ್ದು ಎಷ್ಟು TMC ನೀರು ಕಾಲುವೆಗಳಿಗೆ ಹರಿತೇವೆ, ಎಷ್ಟು ಕ್ಯೂಸೆಕ್ಸ್ ಹರಿತೇವೆ, ಎಷ್ಟು ಇದ್ರ ಲೆಕ್ಕಾಚಾರ ಇದ್ದಂಥ ವ್ಯಕ್ತಿಗಳನ್ನ ಕಾಡಾಧ್ಯಕ್ಷ ಮಾಡಿದ್ರೆ ಅದೊಂದು ಬೆಲೆ ಇರ್ತಾ ಇತ್ತು. ಅಕ್ಷರ ಕಲಿಯದವನನ್ನ ಅಕ್ಷರ ಹೋಗಿ ನಾವು ಒಂದು ಸರ್ಕಾರ ಹುದ್ದೆ ಕೊಟ್ಟರೆ ಅದೇ ನಿಭಾಯಿಸಬಲ್ಲ. ಆ ರೀತಿ ಇರ್ತಕ್ಕಂಥ ಒಣ ಬೇಸಾಯದಲ್ಲಿ ಕಲಿತಿರ್ತಕ್ಕಂಥ ಒಬ್ಬ ಕಾಡಾಧ್ಯಕ್ಷ ಮಾಡಿದ್ರೆ ಕಾಡಾಧ್ಯಕ್ಷನಿಗೆ ತನ್ನ ಕಾಡಾಧ್ಯಕ್ಷದ ವೃತ್ತಿಯ ಲಾಭ ಅದನ್ನೇ ಗೊತ್ತಿಲ್ಲ. ಅದ್ರ ಕಾಡಾಧ್ಯಕ್ಷ ತಗೊಂಡಾಗ ಏನ್ ಮಾಡ್ಬೇಕಾಗುತ್ತೆ? ಈ ಕಾಡಾಧ್ಯಕ್ಷ ಯಾವ ಕಡೆ ಯಾವ ಬೆಳೆ ಬೆಳಿಬೇಕು,
ಸೌಳ ಜವಳ ಆಮೇಲೆ ಯಾವ ಕೆಲಸಗಳಿಗೆ ಏನೇನು ಕೊಡಬೇಕು ನಾವು ಅನ್ನೋದನ್ನು ಹೊರಗೂ ಇಲ್ಲ ಅಂತ ಕಾರ್ಯಾದೇಶ ಕೊಟ್ರೆ ಇದು ಸರ್ಕಾರ ಮಾಡ್ತಕ್ಕಂಥದ್ದು. ಇದು ಒಂದು ಸುಮ್ಮನೆ ರೈತರನ್ನು ಒಕ್ಕಲಿಸಿ ನೀವು ಕೃಷಿಯನ್ನೇ ಬಿಟ್ಬಿಡ್ರಿ, ಇದರಿಂದ ಏನಿಲ್ಲ, ನಾವೆಲ್ಲ ಕೃಷಿ ಭೂಮಿಯನ್ನ ರೈತರನ್ನ ವಿಷ ಪುಸ್ತಿಗಳು ಅಂತ ಇಂಡಿಯಾಕ್ಟ್ ಆಗಿ ಇರತಕ್ಕಂಥ ಕೆಲಸ ಮಾಡ್ತಾರೆ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ 67 TMC ನೀರಿದ್ದಾಗ ನಮಗೆ ಏಪ್ರಿಲ್ 25 ನೀರು ಕೊಟ್ಟರು ಉದಾಹರಣೆ. ಅವರು 67 TMC ಇದ್ದಾಗ ನೀರು ಕೊಟ್ಟಿದ್ದು, ಇವು 85 TMC ನೀರಿದ್ದಾಗ ಯಾಕೆ ನೀರು ಕೊಡ್ತಾ ಇಲ್ಲ? ಕ್ಯಾಲ್ಕುಲೇಷನ್ ಇಷ್ಟೇ ಅಲ್ವಾ? ಅದ್ರ ಜೊತೆಗೆ 467 TMC ಅಂದ್ರೆ ಎಲ್ಲಿವರೆಗೆ ಇರ್ತದೆ? ಈಗ ಬೇಸಿಗೆ ಬೆಳೆಗೋಸ್ಕರ ಈಗ ಯಾವ 2024 ಯಾವ ಊರ್ ಬೆಳೆ 2021-22 ತಗಡಿಯವ್ರು ಹೇಳ್ತಾರ ಅಫಿಷಿಯಲ್ ಆಗಿ 10ರವರೆಗೆ ಕೊಡ್ತೀವಿ, 4 TMC ಭದ್ರದಿಂದ ತೊಗೊಂಬರ್ತಾ ಇದೀವಿ, 2 TMC ಮಾತ್ರ ಅಫಿಷಿಯಲ್ ಇದು ಏಪ್ರಿಲ್ 10ರವರೆಗೆ ಅಫಿಷಿಯಲ್ ಕೊಡ್ತೀವಿ. ಅಲ್ಲಿಂದ ಸಾಧ್ಯ ಇನ್ನೊಂದು 5 ದಿನನೂ 8 ದಿನನೂ ಕೊಡೋಕೆ ಸಾಧ್ಯ ಇದ್ರೆ ಮಾಡಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಧಿಕೃತವಾಗಿ ಘೋಷಣೆ ಮಾಡ್ಬೋದಲ್ಲ? ಅಧಿಕೃತ ಘೋಷಣೆ ಮಾಡೋದ್ರಿಂದ ಏನಾಗುತ್ತೆ ಸಮಸ್ಯೆ ಅಂತಂದ್ರೆ ಅಲ್ಲಿ ಭದ್ರದಿಂದ 2 TMC ಬಿಡಬೇಕು ಅಂತೇಳಿ ಅಧಿಕೃತ ಆಗಿಬಿಡೋದು. ಹೆಚ್ಚುವರಿ ನೀರು ಬಿಡಿಸ್ಕೊಂಡ್ ಬರ್ತೀವಿ ಅಂತಂದೇಳಿ ಅದು ಯಾಕಂದ್ರೆ ಇಲ್ಲಿ ಬಂದ ಮೊನ್ನೆ ಸಮ್ಮೇಳನ ಬಂದಂತ ಇಲ್ಲಿ ತಮ್ಮ ಸಮ್ಮೇಳನ ಸಾಹಿತ್ಯ ಸಮ್ಮೇಳನದಲ್ಲಿ ಬರತಕ್ಕಂಥ ಉದಾಹರಣೆ ನಿಮಗೆ ಗೊತ್ತಿರತಕ್ಕಂಥದ್ದು ತಾನೇ ಹೇಳಿದ್ದಾನೆ, ನಾನು ಏಪ್ರಿಲ್ 10ರವರೆಗೂ ನೀರು ಕೊಡಿಸ್ತಂತ ಹೇಳಿ ಏಕೈಕಿ ಪ್ರಾದೇಶಿಕ ಆಯುಕ್ತರು 5ನೇ ತಾರೀಕಿಗೆ ನೀರು ಕಟ್ ಮಾಡೋ ಅಂತ ಹೇಳಿದರು. ಮತ್ತೆ ತಾನೇ ಹೇಳಿರ್ತಕ್ಕಂಥದ್ದು ಪ್ರಾದೇಶಿಕ ಆಯುಕ್ತರು 5ನೇ ತಾರೀಕಿಗೆ ನೀವು ನೀರು ಏಕೈಕಿ ಕಟ್ ಮಾಡಿ ಬಂದ್ ಮಾಡಿ ನೀವು ಕುಡಿಯೋ ಉದ್ದೇಶಕ್ಕೋಸ್ಕರ ನೀರು ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಮತ್ತೆ ಅದು ಏಪ್ರಿಲ್ 5 ತಕ್ಷಣ ನಾವಿಲ್ಲಿ ಪೂರ್ವಭಾವಿ ಸಭೆ ಮಾಡಿದ ತಕ್ಷಣ ಮತ್ತೆ ಮೀಟಿಂಗ್ ಮಾಡಿ ಮತ್ತೆ 10 ತನಕ ಎಕ್ಸ್ಟೆನ್ಷನ್ ಮಾಡುವಂಥದ್ದು ಏನಿತ್ತು? ತಾನು ಒಬ್ಬ ಸಚಿವನಾಗಿ ಜವಾಬ್ದಾರಿತ ಸರ್ಕಾರ ಆದ್ರೆ ಸರ್ಕಾರ ಮಾತಾಡಿದ್ದೇ ಸರ್ಕಾರ 10ನೇ ತಾರೀಕಿನ ಮೇಲೆ ನೀರು ಕೊಡ್ಬೋದು ಅಂತ ಹೇಳಿ ಏಕೈಕಿ ಪ್ರಾದೇಶಿಕ ಆಯುಕ್ತರು 5ನೇ ತಾರೀಕಿಗೆ ನೀವು ನೀರು ಕೊಡ್ತೀವಿ ಅಂತ ನಾವು ಹೆಂಗೆ ಆದೇಶ ಪ್ರಾದೇಶಿಕ ಆಯುಕ್ತರಿಗೆ ಬಿಸಿನೆಸ್ ಮ್ಯಾನ್ ಆತ ಇದಿರ್ತಕ್ಕಂಥ ಆತೊಂದು ಬೆಳೆಗಳ ಮೇಲೆ ಬೆಳತಕ್ಕಂಥ ಉದ್ದಿಮೆ ಆಗಿದ್ರಪ್ಪ ಆತನ ಅರಿವು ಗೊತ್ತಿತ್ತು. ಆತ ಅಧಿಕಾರಕ್ಕೆ ಬಂದಾಗಲೆಲ್ಲ ದಲ್ಲಾಳಿ ವರ್ತಕರಾಗಿರ್ಬೋದು, ಈ ಕೃಷಿ ಆಧಾರಿತದಲ್ಲಿ ಮಾಡ್ತಕ್ಕಂಥ ಬಿಸಿನೆಸ್ ವ್ಯಾಪಾರಿಗಳೆಲ್ಲರೂ ಸಫರ್ ಆಗ್ತಾ ಇದ್ದೀವಿ. ಆತಗೆ ಈ ರೈತರ ಮೇಲೆ ಉತ್ಪನ್ನದಲ್ಲಿ ಬೆಳೀತಕ್ಕಂಥ ಉದ್ಯಮಿಗಳಾಗಿರ್ಬೋದು, ರೈತರ ಮೇಲೆ ಆತಗೆ ನಿಷ್ಕಾಳಜಿ, ಅವರನ್ನ ಕಡೆ ಕಾಣಿಸ್ತಕ್ಕಂಥ ಕೀಳು ಮಟ್ಟವಾಗಿ ಕಾಣ್ತಕ್ಕಂಥ ಏಕೈಕ ಸಚಿವರಾಗಿದ್ದ ಸುರೇಶ್ ಅಂಗಡಿ. ಕೃಷಿ ಉತ್ಪನ್ನಗಳ ಮೇಲೆ ಏನು ಯಾರು ಜೀವನ ಸಾಧಿಸ್ತಾ ಇದ್ದಾರೋ, ಕೃಷಿ ಉತ್ಪನ್ನಗಳ ಮೇಲೆ ಯಾರು ಉದ್ಯಮಿಗಳನ್ನು ಮಾಡ್ತಾ ಇದ್ದಾರೋ ಅವ್ರನ್ನ ನಿಷ್ಕಾಳಜಿ ಮಾಡೋದು, ಅವ್ರ ಯಾವುದೇ ರೀತಿ ಬೆಲೆ ಮಾಡ್ತಕ್ಕಂಥದ್ದು ಸುರೇಶ್ ಅಂಗಡಿ ಅವರ ಎಲ್ಲ ಕೇವಲ ರೈತರು ಬಂದೆ ಅಂತಲ್ಲ, ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಅದ್ರ ಬಗ್ಗೆ ನೀವು ಚಕ್ಕಡದಾಗ ಕೃಷಿ ಭೂಮಿಗಳು ಹಾಳಾಗಿ ಹೋಗ್ಬೇಕು ಯಾವಾಗದಾಗ ಅದ್ರ ಬಗ್ಗೆ ಮಾತಾಡಲ್ಲ. ನಿಮ್ಮವರ ಇನ್ವೆಲ್ಮೆಂಟ್ ಆಗಿ ಇಸ್ಪೇಟ್ ಆಡಿಸ್ತಾರ, ಅಲ್ಲಿ ಮರಳು ಹೊಡಿತಾರೆ, ಎಲ್ಲ ಮಾಡ್ತಾರೆ, ಯಾರು ಮಾತಾಡಂಗಿಲ್ಲ ಸರ್. ಈಗ ಸಂಬಂಧಪಟ್ಟ ಇಸ್ಪೋರ್ಟ್ ಉಸುಗಾಗಿರ್ಬೋದು, ಮಣ್ಣಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ತಾವೇ ಪತ್ರಿಕೋದ್ಯಮದಲ್ಲಿ ತಾವು ಪ್ರಸಾರ ಮಾಡಬಹುದು. ಇಲ್ಲ ನಾನು ಹೇಳುದು ಈಗ ನೀವು ರಿಲೇಟೆಡ್ ಐತೆ ಅಲ್ಲಿ ಕೃಷಿ ಭೂಮಿ, ಸಾಕಷ್ಟು ಕೃಷಿ ಭೂಮಿಯಲ್ಲಿ ಹೊಸಗುಡಿ ಆಗತ್ತ, ಹೌದಾ? ಕೃಷಿ ಭೂಮಿ ಹಾಳಾಗತ್ತೆ, ಅದ್ರ ಬಗ್ಗೆ ಚಕ್ಕರ್ ಇರಂಗಿಲ್ಲ. ರಸ್ತೆಗಳು ಹಾಳಾಗ್ತಾ ಇದಾವೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು. ನಾಳೆ ನೀವು ಅದೇ ಭತ್ತ ಆಗಲಿ ಇನ್ನೊಂದೇನಾಗಲಿ ಅದೇ ರಸ್ತೆ ಮೇಲೆ ಹೋಗ್ಬೇಕು, ಆ ರಿಲೇಟೆಡ್ ರಸ್ತೆ ಇರ್ತಕ್ಕಂಥದಕ್ಕೆ ಹಾಳಾಗತ್ತವ. ಅದು ಓವರ್ ಟನ್ನೇಜ್. ಒಂದು ಸರ್ಕಾರಕ್ಕೆ ದುಡ್ಡು ಹಾಳಾಗತ್ತೈತೆ, ರಾಯಲ್ಟಿ ತುಂಬ್ತಾ ಇಲ್ಲ. 2ನೇದು ರಸ್ತೆ ಹಾಳಾಗತ್ತವ, 3ನೇದು ಹೊಲ ಹಾಳಾಗತ್ತೈತೆ, 4ನೇದು ಕಂಪ್ಲೀಟ್ ಜಲ ಹಾಳು ಮಾಡಾಕತ್ತಾರ. ಮತ್ತೆ ಇದೆಲ್ಲ ರಿಲೇಟೆಡ್ ರೈತರಿಗಲ್ಲೇನ್ರಿ? ಸರ್, ಇವಾಗ ಅದು ರಿಲೇಟೆಡ್ ಇರೋದು. ಈಗ ಅತಿಯಾಗಿ ನಾವು ಇವಾಗ ಬಂದಿರೋದು ಈಗ ನೀರಿನ ಸೌಲಭ್ಯ. ಈಗ ಅದೊಂದು ಕಾನ್ಸೆಪ್ಟ್ ಆಗ್ತಿ. ಅವ್ರು ನಾವು ಯಾರೇ ಈಗಲ್ ಮಾಡಲಿ, ಯಾರೇ ಮಾಡಿದ್ರು ನಾವು ಅನ್ನದಾತರು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಅದ್ರಾಗ ಯಾರು ಮಾತೇನಿಲ್ಲ. ಎಲ್ಲದನ್ನು ನಾವು ಈಗ ಇದು ಮಾಡ್ತೀವಿ ಅಂತಂದಲ್ಲ. ಈಗ ಇದೇ ಹೇಳ್ತಾ ಇದ್ರು, ನೀವೆಲ್ಲ ಅಸಂತವನ್ನ ಹಾಕಿರ್ತೀವಿ, ಒಂದಿನಾದ್ರೂ ನೀವು ಹೋರಾಟ ಮಾಡಿರಾ ಅಂತ ಕೇಳಿರೋ ಉದಾಹರಣೆಗಳು ಅದಾವ. ಆಮೇಲೆ ಅನ್ನದಾತರ ರೈತರು ಅಂತ ಹೇಳ್ತಾರೆ, ಅದಕ್ಕೆ ಹೋರಾಟ ಮಾಡಿದಾರೆ ಅಂತ ಕೇಳಿದ್ರೆ ಈಗ ನಾವು ಹೋರಾಟ ಮಾಡ್ಬೇಕಂತ ಉದ್ದೇಶ ಏನಂದ್ರೆ ಇವತ್ತು ನೀರಿನ ಅಭಾವ ಐತಿ. ನಾವು ನೀರಿದ್ರೆ ನಾವು ರೈತರ ಬೆಳೆ ಇತ್ತಂತಂದ್ರೆ ಕಳ್ಳನೂ ಬದುಕ್ತಾನೆ, ಸುಳ್ಳನೂ ಬದುಕ್ತಾನೆ, ಎಲ್ಲರೂ ಬದುಕ್ತಾರೆ. ಈ ಸದ್ಯ ಬಂದಿರೋ ವಿಷಯ ಏನಂತಂದ್ರೆ ರೈತ ತಾನು ಬೆಳೆದ ಬೆಳೆ ಉಳಿಸ್ಕೊಂಡ್ರಪ್ಪ ಅಂದ್ರ ಕಳ್ಳರು, ಸುಳ್ಳರು, ದೊಡ್ಡಕೋರರಾದ್ರೂ ಉಳಿತಾರೆ. ಈಗ ಮುಂದೆ ಏನ್ ಮಾಡೋದು? ಈಗ ಏಪ್ರಿಲ್ 10ರವರೆಗೆ ಅವ್ರು ಬಿಡ್ತೀನಿ ಅಂತ ಹೇಳಿದ್ರೆ 25 ಬಿಡ್ಬೇಕಂತಾಗಿದ್ರಿ. ಈಗ ಆಗಿಲ್ಲ, ಮುಂದೆ ಏನ್ ಮಾಡೋದ್ರೆ ಏಪ್ರಿಲ್ 8ನೇ ತಾರೀಕು ಕಾರಟಗಿ ಮತ್ತು ಗಂಗಾವತಿ ಎಲ್ಲ ಉದ್ದಿಮೆಗಳ ಒಳಗೊಂಡು ಎಲ್ಲ ವ್ಯಾಪಾರಸ್ಥರು ಮತ್ತು ಎಲ್ಲ ಉದ್ಯಮಿಗಳು, ಎಲ್ಲ ರೈತರು, ಪ್ರಗತಿಪರರು ಮತ್ತೆ ತಮ್ಮ ಬೆಂಬಲವನ್ನು ಸೇರಿ ತಾವು ಪತ್ರಿಕೆಗಳಿಗೆ ಅಷ್ಟೇ ಸೀಮಿತವಾಗದಲ್ಲದೇ ನಮ್ಮ ಜೊತೆಗೇನು ತಾವು ಬಂದು ರೈತರ ಘೋಷಣೆ ಹೋಗಿ ನಮಗೆ ಬೆಂಬಲ ಕೊಡಬೇಕು ಅಂತಂದೇಳಿ 8ನೇ ತಾರೀಕು ಸಂಪೂರ್ಣ ಕಾರಟಗಿ ಗಂಗಾವತಿ ಬಂದ್ ಮಾಡುವ ಮುಖಾಂತರ
ಎರಡು ಒಂದೇ ದಿನ ಇಲ್ಲ, 9ನೇ ತಾರೀಕು 2 ಒಂದೇ ದಿನ. 9ನೇ ತಾರೀಕು ಬಂದು ನಾವು ಸಚಿವರ ಮನೆ ಮುತ್ತಿಗೆ ಹಾಕುವ ಕೆಲಸ ಮಾಡ್ತೀವಿ. ಈಗ ನೋಡ್ರಿ ಇವು ಅನ್ನದ ಯಾವ್ಯಾವುದು ಅನ್ನ ಬೆಳೆಯುವ ರೈತನಿಗೆ, ಅನ್ನ ಬೆಳೆತಕ್ಕಂಥ ರೈತ ಅನ್ನ ಕೊಡತ್ತ, ಅನ್ನ ಕೊಟ್ಟು ಅನ್ನ ಬೆಳೆದಂಥ ರೈತನಿಗೆ ಅನ್ನ ತಿನ್ನೋದು, ಅನ್ನದ ಗಿಡದ ಬಗ್ಗೆ ಅದು ಬೆಲೆ ಕೊಡಬೇಕಾಗಿತ್ತು ಸರ್ಕಾರ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ. ಇವತ್ತು ಅನ್ನ ತಿನ್ನತಕ್ಕಂಥ ರೈತರಿಗೆ ಅನ್ನ ಬೆಳೆದಂಥ ಅನ್ನ ತಿನ್ನೋದ ಬಾಯಲ್ಲಿನೇ ಮಣ್ಣಿನ ಕೆಲಸಗಳು, ಆಮೇಲೆ ಕೆಲವೊಂದು ವರಿಷ್ಠಗಳು ಬರಬೇಕಾಗವು. ಈಗ ಹಂಗಾಗಿಲ್ಲ, ರೈತ ಇನ್ನೂ ಭಾಳ ದಿನಗಳೇನಿಲ್ಲ, ಇನ್ನೂ ಒಂದು 15-15 ವರ್ಷದಿಂದ ಇವಾಗ ನಾವೇ ಕೂಡ ಏನಾಗಿದ್ದೀವಿ ಅಂತಂದ್ರೆ ಹೊಲಗಳನ್ನ ಗುತ್ತಿಗೆ ಕೊಡೋ ಮುಖಾಂತರ ಇನ್ನೊಂದು ಕೆಲವಷ್ಟೇ ದಿನಗಳಲ್ಲಿ ಈ ಭೂಮಿಯೇ ಇದು ಹೋಗುತ್ತೆ. ಯಾರು ಒಕ್ಕಲ್ತನ ಮಾಡೋದು ಯಾರಿಲ್ಲ. ಇವತ್ತೇನ ಸರ್ಕಾರಿ ಏನು ಆ ಪಕ್ಷ ಈ ಪಕ್ಷ, ನಾನು ಆ ಬಣ್ಣ ಈ ಬಣ್ಣ ಹಾಕ್ತಾ ಇದಾರಲ್ಲ, ಆ ಬಣ್ಣಗಳಷ್ಟೇ ಉಳಿತಾವನ್ನ ರೈತರಿಗೆ ಯಾರು ಉಳಿಯಲ್ಲ. ಮುಂದಿನ ದಿನಮಾನ ಯಾರು ಒಕ್ಕಲ್ತನಿಲ್ಲ. ನನ್ನ ಮಗನೂ ಕೂಡ ಇಂಜಿನಿಯರ್ ಮಾಡಬೇಕು, ಐಎಸ್ ಆಫೀಸರ್ ಮಾಡಬೇಕು, ಆಫೀಸರ್ ಮಾಡಬೇಕಂದ್ರೆ ಯಾರು ರೈತರು ಮಾಡ್ಬೇಕು ಅನ್ನೋದು ಯಾರಿಲ್ಲ. ಮುಂದಿನ ಈಗಲೂ ಕೂಡ ವಿಷಯ ತಿಂತಾ ಇದ್ದಾರೆ. ಇವತ್ತು ನಾವು ಒಂದು ಲೀಟರ್ ಹಾಲು ಕುಡಿಬೇಕಾಗ್ತಂತಂದ್ರೆ ನಾನು ಹಳ್ಳಿ ಊರ 40 ರೂಪಾಯಿ 30 ರೂಪಾಯಿ ಒಂದು ಲೀಟರ್ ಹಾಲು ಮಾಡ್ತೀನಿ, 43 ರೂಪಾಯಿ 5 ರೂಪಾಯಿ. ಅದ್ರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶವನ್ನು ತಗೊಂಡು ಇವತ್ತು ನಾವೇ ತಿಂತ ಇದೀವಿ. ನಾವೇ ರೈತರೇ ಪ್ಯಾಕೆಟ್ ಹಾಲು ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಏನು ಹೇಳಂತಿಲ್ಲ, ಬಸವಾಸೂರು ಆಗ್ತಾ ಇದ್ವಿ, ನಮ್ಮ ಕೈಯಿಂದ ನಾವೇ ಸಾಯುವಂತ ಕೆಲಸ ಆಗ್ತಾ ಇದೆ. ರೈತರನ್ನ ಎಲ್ಲೂ ಕಡೆಗಣಿಸ್ತಾರೋ ಅವತ್ತು ಈ ಸೃಷ್ಟಿನ ನಾಶ ಆಗುತ್ತೆ. ಅಲ್ಲ, ಮತ್ತೆ ಸಂಘಟನೆಗಳ ಉದ್ದೇಶ ಏನಿದೆ? ಅಲ್ಲ, ಈ ಜಾತಿಗಳದ್ರಿಂದ ಎಲ್ಲ ನಾವು ರೈತರ ಅಧಿಕಾರಿಗಳು ಎಂತ ದೌರ್ಬಲ್ಯ ಅಂತಂದ್ರ, ಈ ಅಧಿಕಾರಿಗಳು ಇವತ್ತು IAS ಅಧಿಕಾರಿಗಳು FTC ತರ ಕೆಲಸ ಮಾಡ್ತಾರೆ. ಇದಕ್ಕೆ ಹೆಚ್ಚಿನ ಮಾತು ಏನು ಮಾತಾಡಕ್ಕಿಲ್ಲ. ಇವತ್ತು ಅವರು ಕೂಡ ಲೆಟರ್ ಹಿಡ್ಕೊಂಡು ಚೀಟಿಗಾಗಿ ಓಡಾಡಕ್ತಾರೆ. ಹಿಂದಕ್ಕೆ ನಾವು ತಹಸೀಲ್ದಾರರು ಎಸಿಗಳು ಒಂದು ಲೆಟರ್ ತಗೊಂಡು ಅಧಿಕಾರ ಸೀಟ್ ತಗೊಂಡು ಕುಂದಿರ್ತಾ ಇದ್ದಾರೆ, ನಾನು ಕುಂದಿರ್ತು ಅಂತ ಹೇಳಿ. ಈಗ IAS ಅಧಿಕಾರಿಗಳು ಅಧಿಕಾರದ ಲಾಲಾಸೆ ಬಂದು ಅವರು ಕೂಡ ಏಕಾಏಕಿ ತಂದು ಲೆಟರ್ ತಗೊಂಡು ಕುಂದಿರುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಅದು ಪ್ರಜ್ಞಾವಂತ ಭಾರತೀಯ ಸೇವಾ ಕೆಲಸ ಮಾಡ್ತಕ್ಕಂಥ ಉನ್ನತ ಅಧಿಕಾರಿಗಳ ಆ ಪರಿಸ್ಥಿತಿ ಆದ್ಮೇಲೆ ಇನ್ನು ನಮ್ಮಂತ ಹೋರಾಟಗಾರರ ಪರಿಸ್ಥಿತಿ ಆಮೇಲೆ ಟ್ರೈ ಮಾಡೋಂಥ ಸಿಸ್ಟಮ್ಗಳು ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗಾಗಿ ಈಗ ನಮ್ಮಲ್ಲಿ ಆಗಿರ್ತದೆ ಸುಮಾರು 2-3 ವರ್ಷ ಆಯ್ತು ಕಳೆದ ಕೇಂದ್ರ ಆಗುತ್ತೆ, ಬಟ್ 1 ಕೆಜಿ ಕೂಡ ಭತ್ತ ಕೊಡಲ್ಲ ಯಾರು. ಓಪನ್ ಮಾಡ್ತಾರೆ ಅದ್ರ ಹೇಳ್ತಾರೆ ಸ್ಟೋರಿ ಏನಾಗೈತಿ ಅಂತಂದ್ರೆ ಅದ್ರ ಹೇಳ್ತಾರೆ ಹೆಂಗಾಗೈತಿ ಅಂತಂದ್ರೆ ಈಗ ಕಾರ್ತಿಗೆ ಬಿಸಿದ ಹೋರಾಟದ ಮಾತ್ರ ಅದು ಇಂಡಿವಿಜುವಲ್ ಆಗಿ ನಾನು ಅದ್ರ ಇದು ಮಾಡ ಈಗ ಹೋರಾಟದ ಬಗ್ಗೆ ಹೇಳ ನಾನು ಅದು ಆಮೇಲೆ ಕಾಯ್ತೀವಿ ಅದಂದ್ರೆ ಯಾವಾಗ ಕೊಟ್ಟಿವಪ್ಪ ದಂಡದ ಮನೆ ಹೊರಗಾಯ್ತೀವಪ್ಪ ನಮ್ಮ ಮನಸ್ಸು ಕಡಿಯೋದಿಲ್ಲ. ಅದು ಹಸಿಗೆ ಈಗ ನಾವು ಎಲ್ಲರೂ ಸಂವಾದ ಪಡೋದು ನಾವೇನ್ ಮಾಡ್ತಾ ಇದ್ದೀವಿ ಈಗ ಎಲ್ಲರೂ ನಾವು ಬಂದ್ ಮಾಡೋಣ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ತಾವು ಸಹ ರೈತರಿಗೆ ಯಾಕೆ ಸಪೋರ್ಟ್ ಕೊಡೋದು ಅವತ್ತಿನ ದಿನ ಗೊತ್ತಾಗುತ್ತೆ. 9ನೇ ತಾರೀಕು ಏನಿದೆಯಲ್ಲ ನಾವು ಪ್ರತಿಭಟನೆ ಮುಖಾಂತರ ತಂಡಿ ಮನೆ ಮುತ್ತಿಗೆ ಇನ್ನೊಂದು